ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಒಳಗೇರಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಾಗಿಲು ನಿಲ್ಲಿಸುವ ಕಾರ್ಯಕ್ರಮ ಬಹಳ ವೈಭವದಿಂದ ಜರುಗಿತು. ಬಿದರೆ ಗೊಬ್ಬಳಿಹಳ್ಳಿ ಮಾರುತಿ ಮೆರವ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೆತರಲಾಯಿತು. ಕೆರಗೋಡಿ ರಂಗಾಪುರ ಮಠದ ಪರದೇಶಿ ಕೇಂದ್ರ ಮಹಾಸ್ವಾಮೀಜಿ, ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಕಾರ್ಯದರ್ಶಿ ಶಂಭುನಾಥ ಮಹಾಸ್ವಾಮೀಜಿ, ಟಿಪಟೂರು ಷಡಕ್ಷರಿ ಮಠದ ರುದ್ರಿಮುನಿ ಸ್ವಾಮೀಜಿ, ತಮ್ಮಡಿಹಳ್ಳಿ ವಿರಕ್ಷ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ, ಟಿಪಟೂರು ಕೆಪಿಸಿಸಿ ಸದಸ್ಯ ಯೋಗೇಶ್ ಹಾಗೂ ಮುಖಂಡ ಕಾಂತರಾಜು, ಗುಳಸಿಂದ ರಾಘವೇಂದ್ರ ಪೂಜಾ ಮಂದಿರದ ಮುಖ್ಯಸ್ಥ ರಾಧಾಕೃಷ್ಣ, ಮುಖಂಡ ಜೈದೀಪ್, ಒಳಗೇರಹಳ್ಳಿ ಆಂಜನೇಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ನಿರ್ದೇಶಕರು, ಸದಸ್ಯರು, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು, ಆಂಜನೇಯ ಸ್ವಾಮಿ ದೇವಾಲಯದ ಭಕ್ತ ಸಮೂಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿಶೇಷವಾದಂಥ ದಿನ. ಈ ಸ್ವಾಮಿಯವರ ದೇವಸ್ಥಾನದ ಆಂಜನೇಯ ದೇವಸ್ಥಾನದ ಬಾಗಿಲನ್ನು ನಿಲ್ಲಿಸ್ತಕ್ಕಂಥದ್ದು ಬಹಳ ಉಚಿತವಾದ ದಿವಸ ಇವು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರೋದು ಇವತ್ತು ನಮ್ಮ ಪುರಾತನ ಹಿಂದೂ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಗ್ರಾಮದಲ್ಲೇ ಆಗಲಿ ಒಂದು ದೇವಸ್ಥಾನ, ಊರ ಮುಂದೆ ಒಂದು ಹಳ್ಳಿಕಟ್ಟೆ, ಬೇವಿನ ಮರ ಇದ್ದೇ ಇರ್ತಿತ್ತು. ಇದು ನಮ್ಮ ಪೂರ್ವಿಕರ ಒಂದು ವಿಶೇಷವಾದ ಕಾರ್ಯ. ಇಲ್ಲಿ ವೈಜ್ಞಾನಿಕವಾಗೂ ಕೂಡ ಅದು ನಮಗೆ ಸಫಲತೆಯನ್ನು ಕೊಡ್ತಕ್ಕಂಥ ಮಾರ್ಗದರ್ಶನ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲರೂ ಸೇರಿ ಈ ದೇವಸ್ಥಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ತನ್ಮೂಲಕ ಪರಮಾತ್ಮನ ಕೃಪಾ ಆಶೀರ್ವಾದ ನಮಗೆ, ನಿಮಗೆ ಎಲ್ಲರಿಗೂ ಲಭಿಸ್ತಕ್ಕಂಥ ಅದಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ವಿ. ಈ ಕೆಲಸ ಯಶಸ್ವಿಯಾಗಿ ಸುಸೂತ್ರವಾಗಿ ವಿಜೃಂಭಣೆಯಿಂದ ನಡೆಯಲಿ ಅಂತ ಆಚರಣೆ ವ್ಯಕ್ತಪಡಿಸಿ, ನಮ್ಮ ಪುರೋಹಿತರು ಇವತ್ತು ಕಾರ್ಯಕ್ರಮಕ್ಕೆ ಬರಲೇಬೇಕು, ನಮಗೆ ಭಾರಿ ಕಾರ್ಯ ಇತ್ತು, ಬರಲೇಬೇಕು ಅಂತ ಗ್ರಾಮಸ್ಥರೆಲ್ಲರೂ ಇದು ಮಾಡಿದಾಗ ನಮಗೇನು ನಮ್ಮ ಒಳಗೇರಲ್ಲಿಗೆ ಒಂದು ಬಾಂಧವ್ಯ ಹೆಚ್ಚಾಗಿ ನಡೀತಾ ಇದೆ. ಹಾಗೂ ಸಂತೋಷ. ನಮ್ಮ ಬಾಲಣ್ಣರು ಮಗಬಂದ್ರದ್ದು ನಮಗೆ ಭಾಳ ಸಂತೋಷ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಪರಮಾತ್ಮನ ಕೃಪಾ ಆಶೀರ್ವಾದ ಇನ್ನು ಮುಂದೆ ಮಳೆ ಬೆಳೆ ಆಗಿ ನಿಮ್ಮನ್ನೆಲ್ಲ ಕಾಪಾಡಿ ಅಂತ ಆಶೀರ್ವಾದ. ಕಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಗೆ ಆಶ್ರಯ ಕೊಡುವಂಥ ತಾಣಗಳು ಜಗತ್ತಿನಲ್ಲಿ ಸಿಗುವಂಥದ್ದು ನಮಗೆ ದೇವಾಲಯಗಳು. ಯಾವುದೇ ಒಂದು ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಭಕ್ತಿ, ಶ್ರದ್ಧೆ, ಏನೋ ಒಂದು ರೀತಿಯ ಸಂಚಲನ ಮನಸ್ಸಿನಲ್ಲಿ ಉಂಟಾಗ್ತದೆ. ಆ ನಿಟ್ಟಿನಲ್ಲಿ ಊರಿನ ಮಧ್ಯದಲ್ಲಿರುವಂಥ ಈ ದಾರಿಯಲ್ಲಿ ಇರುವಂಥ ಆಂಜನೇಯ ಸ್ವಾಮಿ ದೇವಾಲಯ ಶಿಥಿಲಗೊಂಡಂಥ ಸಂದರ್ಭದಲ್ಲಿ ಅದರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸಂಕಲ್ಪ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಬಹಳ ಸಂತೋಷವನ್ನು ತಂದಿರುವಂಥದ್ದು. ಬಂಧುಗಳೇ, ನಾವೆಲ್ಲ ಎಂದಾದರೂ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ
ಈಗಾಗಲೇ ನಿಮ್ಮೆಲ್ಲರಿಗೂ ಅನೇಕ ರೀತಿಯ ಆಶೀರ್ವಾದಗಳನ್ನು ಮಾಡುವಂತಹ ಹಿರಿಯರು ಹಾಕತಕ್ಕಂತಹ ಅವರೆಲ್ಲ ಹಿರಿಯರು ಪೂಜೆ ಮಾಡಿದಂತಹ ಆಂಜನೇಯ ಸ್ವಾಮಿಯನ್ನು ಇಲ್ಲಿವರೆಗೂ ನಾವು ಯಾವ ಮಠದಲ್ಲಿದ್ದೋ ನಾವು ನೋಡಿಲ್ಲ. ನೀವೆಲ್ಲ ಪೂಜೆ ಮಾಡಿಕೊಂಡು ನಾವು ಕೂಡ ಒಂದು ಸುಂದರವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂದರೆ ಅದು ಕಲ್ಲಲ್ಲಿ ಬಹಳ ಗಟ್ಟಿಯಾಗಿ ಮನಸ್ಸು ಹೇಗೆ ನಿಮ್ಮೆಲ್ಲರ ಮನಸ್ಸು ಎಷ್ಟು ಒಗ್ಗಟ್ಟಾಗಿ ಗಟ್ಟಿಯಾಗಿದೆಯೋ ಅಷ್ಟೇ ಪ್ರಮಾಣವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಮಾಡ್ತಾ ಇದ್ರೆ ತುಂಬ ಸಂತೋಷ. ಎಲ್ಲರೂ ಕೂಡ ಜೀರ್ಣೋದ್ಧಾರ ಆದಮೇಲೆ ಕುಂಭಾಭಿಷೇಕ ಬನ್ನಿ ಸ್ವಾಮೀಜಿ ಅಂತಾರೆ. ಆದರೆ ನಮ್ಮ ಒಳಗೆರೆಯಲ್ಲಿ ಗ್ರಾಮಸ್ಥರು ಹಿರಿಯರು ಯುವಕರು ಎಲ್ಲ ತಾಯಿಯಂದಿರು ಕೂಡ ಮೊದಲೇ ಆಲಯ ಪ್ರವೇಶವನ್ನು ಆಲಯ ನಿರ್ಮಾಣ ಆಗಬೇಕಾದ್ರೆ ಏನೆಲ್ಲ ಕ್ರಮವಾಗಿ ಪೂಜೆಗಳಾಗಬೇಕು ನಿಮಗೆಲ್ಲ ಗೊತ್ತು. ತಾಯಿಯ ಹೊಟ್ಟೆ ಬಿದ್ದಾಗ ಹೆಸರಲ್ಲಿ ಒಂದು ಉಸಿರಿರ್ತದೆ. ಹೋಗ್ಬೇಕಾದ್ರೆ ಮಂಡಿಗೆ ಹೋಗ್ಬೇಕಾದ್ರೆ ಉಸಿರಲ್ಲ ಹೆಸರಿರ್ತದೆ. ಆ ಮಧ್ಯದಲ್ಲಿ ದಾನ ಧರ್ಮ ಚತುರ್ವರ್ಣಗಳಂತ ಧರ್ಮ ಮೋಕ್ಷ ಕರ್ಮ ಅಂತೇಳಿ ನಾವು ಯಾವುದೋ ಒಂದು ಊರಿನ ಬರ್ತಿರ್ತೀವಿ. ಒಂದು ಚಿಂತನೆ ಮಾಡಿದಾಗ ದೇಶ ಫಸ್ಟ್ ಬರ್ತದೆ. ನೆಕ್ಸ್ಟ್ ದೈವನ ಯಾವ್ಯಾವ ದೇವರ ಆಗ್ಬೋದು, ಆಂಜನೇಯ ಆಗ್ಬೋದು, ದಸಘಟ್ಟದಲ್ಲಿರ್ತಕ್ಕಂಥ ಚೌಡೇಶ್ವರಿ ಆಗ್ಬೋದು, ಇನ್ನು ಇತರೆ ಚಾಮುಂಡಿ ಆಗ್ಬೋದು. ಆ ರೂಪದಲ್ಲಿ ನಾವು ಇರ್ತೀವಿ. ಒಂದು ದೇಶ ಮತ್ತು ದೈವ ಇವೆರಡು ಬಹಳ ಪವಿತ್ರವಾದ ಸ್ಥಳಗಳು. ಎಲ್ಲ ಮಠಾಧೀಶರು ಹಾಗೂ ಶಾಸಕರು ಬಂದು ಎಲ್ಲ ಪೂಜೆ ಮಾಡಿ ಎಲ್ಲ ಕಾರ್ಯವನ್ನು ನೆರವೇರಿಸಿ ಕೊಟ್ಟಿರ್ತಾರೆ. ನಾನು ಬೇರೆ ಕಾರ್ಯಕ್ರಮದಿಂದ ಸ್ವಲ್ಪ ತಡವಾಗಿರ್ಬೋದು. ಅಲ್ಲಿ ಈ ಥರದ ಒಂದು ಕಾರ್ಯಗಳು, ದೇವಸ್ಥಾನಗಳು ಹಾಗೂ ಧಾರ್ಮಿಕ ಸಮಾರಂಭಗಳು ಎಲ್ಲ ಕಡೆ ಜರುಗ್ತಾ ಇರಬೇಕು. ಇದನ್ನು ಶ್ರಮವಹಿಸಿ ಮಾಡ್ತಾ ಇರುವಂಥ ಎಲ್ಲ ನಮ್ಮ ಮಾರುತಿ ಟ್ರಸ್ಟ್ನ ಸಮಿತಿಯ ಸದಸ್ಯರುಗಳು ಹಾಗೂ ಗ್ರಾಮಸ್ಥರಿಗೆ ದೇವರಿಂದ ಹೆಚ್ಚಿನ ಶಕ್ತಿ ಕೊಡಲಿ. ಆದಷ್ಟು ಬೇಗ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಂಡು